ಶುಭೋದಯ ಹೇಳಿ. ಶುಭೋದಯ ಹೇಳಿ. ಗುಡ್ ಮಾರ್ನಿಂಗ್, ಶುಭೋದಯ, ಸುಪ್ರಭಾತ. ಅವರ ಅಮ್ಮಾಗ ನಮ್ಮ ಅತ್ತೆಯವ್ರು ಬಂದಾರಲ್ಲ, ಅವ್ರಿಗೆ ಹೇಳಿ ಹೋಗ್ತಾ ಇದ್ದಾರೆ. ಈಗ ನನಗೆ ಹೇಳತ್ತಾರ ವಾಕಿಂಗ್ ಹೋಗ್ಯಾನಂತ ಹೇಳು. ಜಿಮ್ ಅಂದ್ರೆ ಗೊತ್ತಾಗಲ್ಲ ಅವರಿಗೆ. ವಾಕಿಂಗ್ ಹೋಗ್ಯಾರು, ಈಗ ರಿಟೈರ್ಮೆಂಟ್ ಆಗೈತಿ. ಆಮೇಲೆ ಮತ್ತು ಜಿಮ್ ಅಂದ್ರೆ ಗೊತ್ತಾಗಲ್ಲ, 1 ತಾಸು ವಾಕಿಂಗ್ ಹೋಗಿ ಬರ್ತಾರಂತ ಹೇಳಂತಂದರು. ಮತ್ತು ಆಯ್ತು ತಗೋರಿ ಹಂಗೆ ಹೇಳೋಣ ಅಂತಂದು ಈಗ ಜಿಮ್ಗೆ ರೆಡಿ ಆಗಿದ್ದಾರೆ. ಇವತ್ತು ಸೋಮವಾರ. ಮತ್ತು ನಿಮ್ಮ ಎಲ್ಲ ಏನೇನು ಕೆಲಸ ಅದಾವೆ ನಿಮ್ಮ ಎಲ್ಲ? ವಾರದ ಮೊದಲ ದಿನ. ವಾರದ ಮೊದಲ ದಿನ. ಮತ್ತು ಮೊದಲ ದಿನ ಇವತ್ತು ಮಂಡೇ. ಮತ್ತು ನೆಕ್ಸ್ಟ್ ಸಂಡೇ ಏನಿದೆ, ಬರೋ ಸಂಡೇ. ಮತ್ತೆ ವಧುವರ ಅದೆಲ್ಲ ಮತ್ತೆ ತಯಾರಿ ಮಾಡ್ಕೋತಾ ಇದ್ದಾರೆ ಅವರು. ಅದೆಲ್ಲ ಕಾರ್ಯಕ್ರಮ ಸಲುವಾಗಿ ಅದೆಲ್ಲ ಆಮೇಲೆ ನಿಮ್ಗೆ ಹೇಳ್ತಾರೆ. ರೆಡಿಯಾಗಿ ಸ್ನಾನ ಅದು ಮಾಡಿ ಸದ್ಯಾಗಿ ಈಗ ಅವ್ರ ಸಕು ತೆಗ್ದಿಟ್ಟಿದ್ರ, ಸಕು ಕೊಡಾಕ್ ತೆಗ್ದಿಟ್ಟಿದ್ರಿ. ಅಂಗಡಿ ಹೋಗ್ಯಾಳ, ಹಾಲು ಬಾದಾತ. ನಾವು ನೀನು ಲೇಟ್ ಮಾಡಿ ಬಂದಿಲ್ಲ. ಅದು ಮೊಸರು ಮಾಡಿದೆ ರಾತ್ರಿ. ಮೊಸರು ಮಾಡಕ್ಕೆ ಇಟ್ಟಿದ್ದೆ ರಾತ್ರಿಗೆ. ಮತ್ತು ಬೆಳಿಗ್ಗೆ ಹಾಲು ಚಹಾ ಮಾಡಕ್ಕೆ ಇಟ್ಟಿದ್ದೆ, ಅದು ಒಡ್ದದ ಈಗ. ಯಾಕಂದ್ರೆ ನಮಗೆ ಬರಕ್ಕೆ ಲೇಟ್ ಆಯ್ತಲ್ಲ. ನಿನ್ನೆ ಎಲ್ಲಿ ಹೋಗಿದ್ದು ಮರ್ತ ಬಿಟ್ರ? ಇಲ್ಲ, ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಹಾಲು ಕಾಸ್ಬೇಕು. ಇಲ್ಲಾಂದ್ರೆ ನಾವು ಬಂದಿದ್ದು 4 ಗಂಟೆಗೆ ಬಂದು ನಾವು ಎತ್ತಾರ ನೋಡಿ ಪಪ್ಪ ಹೊತ್ಕೊಂಡತ್ತಾರ. ಇದು ಅಲ್ಲಿ ತೊಳ್ಯಾಗ ಅವಳಿಗೆ ಕೊಡ್ತೇನೆ ಸಕು ಸಂಬಂಧ ಬಿಟ್ಟು. ಅಲ್ಲಿ ಹಿಂದೆ ಹೋಗ್ತಾರೆ ಅಂತಂದ್ರೆ ಇಟ್ಬಿಟ್ಟು ಹಿಂದೆ ಇಟ್ಬಿಡೋಗ್ರಿ. ಆಮೇಲೆ ಪಾಪ ನಿದ್ದೆ ಆತ್ರಿ ಅಲ್ಲಿ ಸರಿಯಾಗಿ. ನಿದ್ದೆ ಆತ್ರಿ. ಟೈಮ್ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ್ ರಾಮ್ ಎಲ್ಲ ಕಷ್ಟಗಳು ಎಲ್ಲ ಪಾರ ಆಗ್ತಾವ. ಮತ್ತೆ ಇವರು ಎದ್ದು ಅಲ್ಲೇ ಹಾಸಿಗೆ ಒಳಗೆ ಉಳ್ಳಾಡತ್ತಾರ. ಎದ್ದಾರ ಅವರು, ಎದ್ದು ಕುಂತಾರೆ. ವಯಸ್ಸಾಗಿದ್ದು ಜೀವ ಪಾಪ ಹಣ್ಣಾಗಿರ್ತದೆ. ಈಗ ಅವ್ರಿಗೆ 92 ವಯಸ್ಸು. 7 ಗಂಟೆ ಆಗೈತಿ ಈಗ. ಹಚ್ಚಿ ಅಜ್ಜಿಗೆ ಸ್ನಾನ ಮಾಡಿಸೋಣಂತ. ಈಗ ಟೈಮ್ ಬೇರೆ 8:30 ಆಗೈತಿ. ಸಂಬೋದು ಹಾಕಿದಾಳ. ಮತ್ತೆ ಇವ್ರು ಹೋಗಿ ನಿಂತಾರೆ ನೋಡಿ ಅಲ್ಲಿ ಬಾಯ್ ಮಾಡ್ಕೋತ. ಮೊಮ್ಮಗಳ ಸಲುವಾಗಿ ತಿಂಡಿ ಬಿಟ್ಟು, ಚಹಾ ಕುಡಿಯೋದು ಬಿಟ್ಟು ಗುಳಿಗೆ ಇಟ್ಕೊಂಡು ಕೂತಾರ ಇಲ್ಲಿ BP-ದ. ಆಮೇಲೆ ಚಹಾ ಇಲ್ಲಿ ಇಟ್ಟಾರ. ಮೊಮ್ಮಗಳು ನೋಡಾಕ ಬಾಯ್ ಮಾಡಕ್ಕೆ ಹೋಗಿದಾರ. ಕರಳು ಅಂದ್ರೆ ಹಿಂಗಿರ್ತದ, ಅದ್ರ ಸಲುವಾಗಿ ಅವ್ರು ಬಂದಿರ್ತಾರ. ಮೊಮ್ಮಕ್ಕಳ ಸಲುವಾಗಿ ಮನೆ ಒಳಗೆ ಹಿಂಗೆ ಇರ್ತೈತಿ, ಹಿಂಗಿಲ್ಲ ನೋಡಾಕ ಮಾಡಾಕನ ಇರಾಕಂತನ ಬಂದಿರ್ತಾರ. ಅದೇ ಹಿರಿ ಜೀವಗಳು ಬರೋದ ಇದ್ರ ಸಲುವಾಗಿ. ಅದು ಭಾರ ಅಲ್ಲ ನಮಗೆ. ಅವ್ರು ಮಾಡೋದು ನಮ್ದು ಡ್ಯೂಟಿಗೆ ಇದನ್ನ ಇರ್ತೈತಿ. ಅದು ನಮ್ಮ ಕರ್ತವ್ಯನ ನಾವು ಮಾಡಬೇಕಾಗ್ತೈತಿ. ನೀವು ಬಾಯ್ ಸವಿಗೆ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಎಲ್ಲ ಯಾರ ಪ್ರೀತಿ ಇಷ್ಟು ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರು ಕೊಡುವಷ್ಟು ಪ್ರೀತಿ ಯಾರ ಕೈಯಿಂದನೂ ಅದು ಆಗದೆ ಇರೋದು ಪ್ರೀತಿ ಇರ್ತೈತೆ ಅವ್ರದ್ದು. ಅವ್ರು ತಿಂಡಿ ಮಾಡಲಿ, ಅವ್ರಿಗೇನು ಅನ್ನೋದು ಬೇಡ. ಅವ್ರು ಆರಾಮಾಗಿ ಬರಲಿ, ಸಾವಕಾಶ ಬರಲಿ. ಶ್ರಮ ಏನು ಬೇಕು? ಏನೋ ಬೇಕಾಗೈತಿ. ಬಂದ್ಲ ಮತ್ತೆ ಏನು ಬೇಕಾಗೈತಿ? ಹಾಂ ಕೊಡ್ತೇನೆ ಬಾಲ. ಇವಳೇನೋ ಬಿಟ್ಟು ಬಂದು ಚಲೋ ಮಾಡ್ಯಾರ. ಮತ್ತು ಬಂದಿಲ್ಲ ಶಾಂಭವಿ ಇಲ್ಲಿಂದ ಒಳಗಡೆ. ಮಾಸ್ಕ್ ಒಳಗೆ ಬಂದಾಳು. ತೋರ್ಸ ಅಜ್ಜಿ ಅಂದ್ರೆ ಎದಕ್ಕೆ ಬಂದಿದ್ಯಾ ಅಂತಾರೆ. ಬಾಯಿಗೆ ಹಾಕೋತೇನೆ, ಅದು ಮುಖಕ್ಕೆ ಹಾಕೋತೇನೆ ಅಂತ ಹೇಳಿ ತೋರ್ಸದು. ನನ್ನ ಚಪ್ಪಲ್ ಫುಲ್ ಹಸಿಗೆ ಚಾಡಿ ಸಾವಕಾಶ ಬಾಯ್ ಮಾಡಿ ಬರಲಿ. ಅಷ್ಟು ಇದಾಗ್ತದೆ ಅವಳಿಗೆ. ಶಂಭ ಬಾಯ್ ಮಾ. ಹಾಂ ಊರಲ್ಲಿ ತಿಂಡಿ ಕೊತ್ತಾರೆ ಇಬ್ಬರು. हां घेऊन जा की. चपाती 2 ठेव इथं खायला. त्यांना चांगलं झाले म्हणाले चपाती. ते परवा जरा जमेल झालं नाही. आता हे बरोबर झालं सगळं.
हां तेच की ते जायचं तिकडं म्हणून हे बरोबर झालंय बघ ह्याला पण पातळ आणि कडेचं काठ आणि चपाती पण हातात धरायला पण छान वाटायलंय. ಅಜ್ಜಿ ಸಾಡಿ ಒಣಸ್ಕೋತ ಕೂತಾರ. ಹೂವಿನ ಬಟ್ಟೆ ಹಾಕ್ಯಾರ, ಏನಿಲ್ಲ ಒಣಗಿದಾವೇನಿಲ್ಲ ಎಲ್ಲ ನೋಡ್ಕೋತ ತಿರ್ಗಾಡ್ಕೋತ ಇರ್ತಾರೆ. ಹಿರಿ ಜೀವಗಳು ಅಂತಂದ್ರೆ ಹಿಂಗೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಹೋದೆ ಅಂತಂದ್ರೆ ಅವ್ರ ಅಜ್ಜಿ ಸಾಡಿ ತೊಳೆದು ಒಣಸಿ ಮಡಚಿಟ್ಟಾರ ನೋಡಿ. ಹೆಂಗೆ ಮಾಡ್ತಾರೆ ನೋಡಿ ಕೆಲಸದವ್ರ ಕೆಲಸ. ನೀಟಾಗಿ ಮಡಚಿ ಮಾಡಿ ಎಲ್ಲ ಇಡಬೇಕು. ಹೆಂಗೆ ಮುದ್ದೆ ಮಾಡಿ ಹಿಂಗೆ ಕೊಟ್ಟಾರ. ಅಜ್ಜಿ ಮಡ್ಸೋದು ಬಟ್ಟೆ ನೋಡ್ಬೇಕಾದ್ರೆ ನೀವು ಭಾಳ ಚಂದ ಮಡ್ಚಿರ್ತಾರೆ ಅಜ್ಜಿ. ಇಲ್ಲಿ ಇಡೋನು. ಆಮೇಲೆ ಅವರಿಗೆ ಮಡಚಿ ರೆಡಿ ಮಾಡಿ ಒಂದು ಸ್ವಲ್ಪ ಇಸ್ತ್ರಿ ಅದು ಮಾಡಿಕೊಡ್ಬೇಕು ಅವರಿಗೆ. ಇಲ್ಲಿ ಒಂದು ಕಪಾಟ ಮಾಡಿ ಅವ್ರಿಗೆ ಇಡಾಕ ಬಟ್ಟೆ ಎಲ್ಲ. ಬಟ್ಟೆ ಅವ್ರಿಗೆ ಇಡಾಕಂತ ಇಲ್ಲಿ ಔಷಧಿ ಬಟ್ಟೆ ಇದೆಲ್ಲ ಐತೆಲ್ಲ ಇಲ್ಲಿ ಇಡಾಕಂತ. ಅವ್ರು ಹಲ್ತಿ ಡಬ್ಬ ಹಚ್ಕೊಳ್ಳೋದು ಅಂತ ಒಂದು ಸೈಡ್ ಇಲ್ಲೇ ಪಾಪ ಮಾಡ್ಕೋತಾರೆ. ಟಿವಿ ನೋಡ್ಕೊತಾರೆ ಪಪ್ಪ ಮತ್ತು ಅವ್ರು. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಮೇಲೆ ಹೋಗೋಣ ಅಂತ ಇದ್ದೀನಿ. ಟೈಮ್ ಈಗ 11:30 ಆಗೈತಿ. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಮೇಲೆ ಬಂದೆ. ಮದುವೆದೆಲ್ಲ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅದೆಲ್ಲ ಎಡಿಟಿಂಗ್ ಮಾಡಿರ್ಬೇಕಾಗ್ತೈತಿ. ಸರಿಯಾಗೆಲ್ಲ ಮಾಡೋದೈತೆ ಅದ. ಮತ್ತೀಗ ನಾಷ್ಟ ಅದು ಆಗೈತೆ ನನಗೆ. ಅವರು ಟಿ ವಿ ಹಚ್ಚಿ ಹೇಳಿ ಬಂದಿದ್ದೀನಿ, ಇಲ್ಲಿ ಸ್ವಲ್ಪ ಮ್ಯಾಲೆ ಕೂಡ್ತೀನಿ ನೋಡ್ಕೊತ ಇದೇ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಬರ್ತೇನೆ ಅಂತಲೇ. ಆಯ್ತಮ್ಮ ಮಾಡ್ಕೊಂಬರು ಅಂತ ಕಳಿಸ್ಕೊಟ್ಟಾರ. ಪಟ 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 ಸ್ವಲ್ಪ ಎಲ್ಲ ಮದುವೆದು ಮತ್ತು ಅರ್ಶಿನ ಕಾರ್ಯಕ್ರಮದದೆಲ್ಲ ಸ್ವಲ್ಪ ಶಾರ್ಟ್ಸು ಇವೆಲ್ಲ ಮಾಡೋದೈತಿ. ಮಾಡ್ಕೋತೀನಿ ಪಟ್ಪಟ. ಅಪ್ಪು ಬರಾಮದಾನಂತ ಅವನಿಗೂ ಫೋನ್ ಮಾಡಿ ಹೇಳಿದೆ. ಮತ್ತು ಬರುವಾಗ ಅಜ್ಜಿಗೆ ಸ್ವಲ್ಪ ಏನಾದರೂ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಸ್ವಲ್ಪ ತೊಗೊಂಬ ಪಾಪ ತಿಂತಾರೆ. ಬೇರೆ ಏನು ಅಲ್ಲಿಗೂ ಬರಲ್ಲ. ಬಾಳೆಹಣ್ಣು ಸ್ವಲ್ಪ ತಂದ್ರು ಆಮೇಲೆ ಯಾವಾಗಾದ್ರೂ ಬಾಳೆಹಣ್ಣು ತರಕ್ಕೆ ಬರ್ತೈತಿ. ಈಗ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಸ್ವಲ್ಪ ತಂಪ. ಆಮೇಲೆ 12 ಗಂಟೆ ಮುಂದೆ ಬರ್ತಾನಂತ. ಅವಾಗ ಅಂತಂದ್ರೆ ಸ್ವಲ್ಪ ಕುಡಿತಾರೆ. ಈಗ ಕಣ್ಣಾಗ ಔಷಧ ಹಾಕೊಳ್ಳೋದಿಲ್ಲ ಅಂತ ಅವ್ರು ಸಾಯಂಕಾಲ ಕೂತಾರಂತ. ನಾ ಟಿ ವಿ ನೋಡ್ಕೊಂಡು ಕೂಡ್ತೇನೆ. ಆಯಿತು ನೀನು ಏನು ಮಾಡೋದು ಅದೆಲ್ಲ ಮಾಡ ಅಂತ ಕಳಿಸ್ಕೊಟ್ಟಾರ. ಈಗ ಪಟಾಪಟ್ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಮತ್ತು ಆಮೇಲೆ ನಿಮ್ಗೆ ಸಿಗ್ತೀನಿ ನಾನು. ಇಲ್ಲಿ ನೋಡಿ ಟೈಮ್ 1:30 ಆಗ್ಲಿಕ್ಕೆ ಬಂತು. ವಿಡಿಯೋನು ಎಡಿಟಿಂಗ್ ಆಗಲಿಲ್ಲ ಏನಿಲ್ಲ. ಹಾಗೆ ಸ್ವಲ್ಪ ಶಾರ್ಟ್ಸ್ ಮಾಡ್ಕೊಂಡು ಕುಂತೆ. ಮತ್ತು ನನಗೆ ಲಕ್ಷ್ಯ ಇಲ್ಲ. ನಮ್ಮ ಮತ್ತೆ ಕೆಳಗಡೆ ಅದಾರಲ್ಲ ಪಾಪ ಊಟ ಮಾಡಬೇಕು. ಟೈಮ್ ಆಗೈತಿ, ಊಟ ಟೈಮ್ ಆಗೈತಿ, ಎಷ್ಟಾಗೈತಿ ಎಲ್ಲ ಲಕ್ಷ್ಯ ಕೊಡ್ಬೇಕಾಗ್ತೈತಿ ಪಾಪ. ಅದಕ್ಕೆ ಊಟದ ಅವ್ರದ್ದು ಬೇಗ ಮಾಡ್ತಾರೆ, ಆ್ಯಸಿಡಿಟಿ ಆಗ್ತೈತಿ ಅಂತ 12:30ಗೆ ಊಟ ಮಾಡಿರ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಅವ್ರಿಗೆ ಮೊದಲು ಊಟ ಕೊಡ್ತೀನಿ, ಆಮೇಲೆ ಸ್ವಲ್ಪ ಮಲ್ಕೊತಾರೆ. ಆಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡೋನು. ಯಾಕಂತಂದರೆ ಟೈಮಿಗೆ ಊಟ ಕೊಡಲಿಲ್ಲ ಅಂದರೆ ನನ್ನ ಮನಸ್ಸಿಗೂ ಸಮಾಧಾನ ಆಗಲ್ಲ, ನನಗೂ ಬೇಜಾರಾಗ್ತದೆ, ನನಗೂ ಖುಷಿ ಅಂತ ಆಗಲ್ಲ. ಯಾಕಂದ್ರೆ ವಯಸ್ಸಾಗಿದ್ದ ಜೀವ ಅವ್ರ ತಾನಾಗೆ ತೊಗೊಂಡು ಊಟ ಮಾಡುವಷ್ಟು ಅವರಿಗೆ ಇದನ್ನು ಮೊದಲಿಂದನೂ ಹಾಗೆ ನಾವೇ ಅವ್ರಿಗೆ ಊಟ ಪ್ಲೇಟ್ ಮಾಡೇ ಕೊಡ್ತೀವಿ. ಮತ್ತು ಈಗ ನಾ ಅವ್ರಿಗೆ ಸ್ವಲ್ಪ ಊಟ ಕೊಟ್ಟು ಆಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ನೋಡೋಣ ಏನೇನಾಗ್ತದೆ, ಏನೇನು ಮಾಡ್ತಾಯಿದ್ದಾರೆ ನೋಡೋಣ ನಡೀರಿ. ಈಗ ಬಂದು ಮಲ್ಕೊಂಡ್ರೆ ನೋಡಿ ಪಪ್ಪ ಇಲ್ಲಿ ನೋಡ್ಕೊತ ಕೂತಾರೆ, ಓದ್ಕೊತ ಕೂತಾರೆ. ಇವ್ರಿಗೆ ಏನೇನೇನು ಬರ್ಕೊತ ಕೂತಾರು. ಅತ್ತೆ जेवत नाही सा? तू कुठं वर गेले होय ते वर बसलो तो. हे सगळं वर करत बसलो तो व्हिडिओ. गेले काय ते म्हणाले नाही ते बाहेर नाही वर. काय केले वर का हे सगळं ते लग्नाला काल गेलतो की हा ते सगळं तयार केलो. होय. हा त्यात जेवा चला. सगळं भरून घेतले का ಹಾ ಹಾ बघा ದೂರ ಆಯಿತು. ಇನ್ನೂ ಅಪ್ಪು ಬಂದಿಲ್ಲ. ಮತ್ತು ಇವರೆಲ್ಲ ಊಟ ಕೂತಾರು. ಅಜ್ಜಿ ಮೊಮ್ಮಗಂದ ದಾರಿ ಕಾಯ್ತಾರೆ. ಯಾವಾಗ ಬರ್ತಾನೆ ಮೊಮ್ಮಗ, ಯಾವಾಗ ನೋಡ್ತೇನೆ ಮುಖ ಮೊಮ್ಮಗಂದ. ಮತ್ತು ಯಾವಾಗ ಬರ್ತೈತಿ ಮೀನಾ ತಿಂದಿಲ್ಲ ಇನ್ನು ಏನು ಯಾವಾಗ ನಾವು ತಿನ್ನತ್ತೇವೆ ಅಂತ ಹೇಳಿ ಪಾಪ ಅದ ವಿಚಾರ ಮಾಡ್ಕೊತಿರ್ತಾರೆ ಅವ್ರು. ಮತ್ತು ಇವ್ರಿಗೆ ಇಬ್ಬರು ಇಲ್ಲಿ ಊಟ ಕೂತಾರು. ಮತ್ತು ಅಡಿಯ ಊಟ ಮಾಡೋರಿಗೆ ಬೆಳಿಗ್ಗೆ ಒಂದು ನಾಷ್ಟ ಮಾಡಿದ್ರಿ, ಈಗ ಊಟಕ್ಕೆ ಕೂತ್ರಿ. ಈಗ ಮತ್ತೆ ಇನ್ನೊಂದು ತಾಸು ಆಗ್ತೈತಿ, ಚಾದ ಟೈಮ್ ಆಗ್ತೈತಿ, ಮತ್ತು ಊಟದ ಟೈಮ್ ಆಗ್ತೈತಿ. ಎಲ್ಲ ಟೈಮಿಂಗ್ ಅದಾವ. ಇವರು ಕೂತ್ಕೊಂಡೆಲ್ಲ ಶಾಂತ ಸಮಾಧಾನಲೆ ಎಲ್ಲ ಮನ್ಯಾಗ ಇರ್ತಾರಲ್ಲ, ಎಷ್ಟು ಖುಷಿ ಅನಿಸ್ತೈತಿ. ಟೈಮ್ಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದು ಅಂದರೆ ಯಾರ ಮನೆ ಒಳಗೆ ಜಗಳ ಆಗ್ತೈತಿ ಹೇಳಿ? ಯಾರ ಮನೆಗೆ ಜಗಳ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ಇತ್ತು, ಕಾಳಜಿ ಇತ್ತು, ಆ ಮನೆ ನಂದ ಗೋಕುಲನ ಆಗ್ತೈತಿ. ಅದಕ್ಕೆ ಎಷ್ಟು ಆಗ್ತೈತೆ ಅಷ್ಟು ನಮ್ಮ ಕೈಯಿಂದ ನಮ್ಮ ಕರ್ತವ್ಯಗಳು ಮಾಡಿದ್ರು ನಾವು ಫೇಲ್ ಯಾವಾಗೂ ಆಗಬಾರ್ದು. ಅದು ನಾವು ಮಾಡಿದ ಫಲ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ದೇವ್ರು ಕೊಟ್ಟಿರ್ತಾನೆ. ಅದು ಇರ್ತದನ.
ಅದಕ್ಕೆ ನಮ್ಮ ಕೈಯಿಂದ ಎಷ್ಟು ಆಗ್ತದೆ. ನಾವು ಹೆಣ್ಮಕ್ಳು ಮೊದಲ ಜಾಣ ಇರ್ಬೇಕು ಮನೆ ಒಳಗೆ. ನಾವು ಜಾಣ ಇದ್ದು ಅಂತಂದ್ರೆ ಒಂದು ಪರಿವಾರಕ್ಕೆ ಎಷ್ಟು ಬೇಕಾದಷ್ಟು ನಾವು ಇದು ಮಾಡ್ಕೊಂಡು ಹೋಗುವಷ್ಟೇ ನಮ್ಗೆ ಆ ದೇವ್ರ ಶಕ್ತಿನ ಕೊಟ್ಟಿರ್ತಾನೆ. ಅಜ್ಜಿ ಏನು ಕೊಡತ್ತಾರ ನೋಡಿ, ಏನು ಬೇಡ ಪಾಪ ಕೇಳಿಸಿದ ಕಿವಿಗೆ. ಮೊಮ್ಮಗ ಬಂದಿದ್ದ. ಈಗ ನೋಡಿ ಹೆಂಗೆ ಮಾಡ್ತಾರೆ ನೋಡ್ರಿ ಮೊಮ್ಮಗಾಗ. ಅದು ಅಟ್ಯಾಚ್ಮೆಂಟ್ ಎಷ್ಟಿರ್ತೈತೆ ಅಂದ್ರೆ ಮೊಮ್ಮಗದ ಮತ್ತು ಅಜ್ಜಿದ. ಮೊಮ್ಮಗನು ಅವ್ರ ಅಜ್ಜಿಗೆ ನೋಡಕ್ಕೆ ಎಷ್ಟು ಕುತೂಹಲ ಅದಾನ, ಮತ್ತು ಅಜ್ಜಿನೂ ಮೊಮ್ಮಗಾಗ ನೋಡಕ್ಕೆ ಎಷ್ಟು ಕುತೂಹಲ ಅದಾನ ಅಂದ್ರೆ ಬರೀ ಅಜ್ಜಿ ಅನ್ನತ್ತಾರ ಮೈಕೈಲಿ ದಪ್ಪಾಗ್ಯಾನೇನಿಲ್ಲ, ಮುಖ ಸೊಪ್ಪಗಾಗೈತೇನ, ಮತ್ತು ಆರಾಮದಾನೇನಿಲ್ಲ, ಹೆಂಗಯ್ಯಾನು ಎಲ್ಲ ಪ್ರತಿ ಅದ ಮಾತಾಡತ್ತಾರ ಬಂದಾಗಿಂದ. ಈಗ ನೋಡಿ ಅದು ಊಟಕ್ಕೆ ದಾರಿ ಕಾದಾಗ ನೀ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಕೂತಿದ್ರು. ಹೇಳಿದ್ರು ಅವ್ರ ಬರ್ತಾನ ಗಬ್ರಿ, ನೀವು ಊಟ ಅಷ್ಟು ಮಾಡ್ಕೊರಿ ನೀವು ಅನ್ನಂತಲೇ ಊಟಕ್ಕೆ ಹೋಗಿ ಕೂತಾರ ಇಲ್ಲಿ. ಮತ್ತು ಮೀನಾ ಮಾಡಿದ್ದು ನೀನೆ, ಮೀನಾ ಇಡ ಅವ್ಗೆ ಹುಡ್ಗಗೆ ತಿನ್ನಾಕಂತ ಹೇಳಿ ಮೀನಾನು ಒಂದು ಅದು ಇಟ್ಕೊಂಡು ಕೂತಾರ. ಆರಾಮದಾರ, ಏನಿಲ್ಲ ಏನು ಇದನ್ನೇ. ಮತ್ತು ಮೊದ್ಲಿನಕಿತ್ಲು ಹೆಲ್ತ್ ಚಲೋ ಆಗೈತಿ. ಮತ್ತು ಎಲ್ಲ ಇದನ್ನ ಅದಾರು, ಶಾಂತು ಅದಾರು, ಎಲ್ಲ ಆರಾಮದಾರ. ಬರೋವ್ರಿಗೆ ಅವ್ರ ಅಜ್ಜಿ ತಾತ ಆರಾಮದಾರ ನೋಡಿ. ತಾತ ಏನಿಲ್ಲ, ಅವರು ನಾರ್ಮಲ್ ಇದನ್ನಾಗ್ಯಾರ ತಾತನು. ಈಗ ನಿಂಗೂ ನೋಡಿಲ್ಲಲ್ಲ ನಿನ್ನಿಂದ ಅವರು ಚರ್ಪಡಿಸತ್ತಾರ. ಅಪ್ಪು ಬಂದಿರಿ ಯಾವ ಬರಾವ ಅಂತ. ಡಾಕ್ಟರ್ ಶರಣ್ ಕುಮಾರ್ ಅಂತ ಹೋಗತ್ತಾರ ನೋಡಿ. ಎಷ್ಟು ಇದು ಮೊಮ್ಮಗಾಗ ನೋಡೋದು ತೊಗೊಂಬಾದ. ಇದೆಲ್ಲ ಇದನ್ನು ಮಾಡಿದ್ದಿಲ್ಲ ಬಟ್ಟೆ ಹಾಕಕ್ಕೆ ನಡುವಲ್ಲ. ಅದು ಇದನ್ನು ಹಾಕವ್ರಲ್ಲಿ ನಾವು ಅದು ತಗೊಂಬಲ್ಲ. ಅದು ತಗೊಂಬ ಇರ್ಲಿ. ಬೇಡ ಬೇಡ, ನೀ ಡ್ಯೂಟಿಗೆ ಹೋಗಿ ಬಂದು ನೀನೇ ಕೊಡೋದದ. ನಾ ಕೊಡ್ತೇನೆ. ಇಲ್ಲ ಬೇಡ ಹಂಗಲ್ಲ, ಇಲ್ಲ ಸರಿ ಅನಿಸ್ತಿತ್ತು. ನಾನೇ ಕೊಡ್ತೇನೆ. ಮೊಮ್ಮಗ ಅಜ್ಜಿ काय बाबा आता एवढं करून चालत थोडं दिसलं तुझं विचार कसं कसं काय बाबा ड्युटी खरं पण तोंड नाही सकाळ वाट बघायला ये ना काय आहे साडी साडी हा साडी काय गे गे बाय पर्यंत घातलेला आहे गाय आहे ಅಂದ್ರೆ ಮುಂದೆಲ್ಲ ಇದು ಮಾಡಿಸಿದ್ವು ಇಲ್ಲೇಕಿಗೆ ಬಟ್ಟೆ ಹಾಕಕ್ಕೆ. ಇದು ಯಾಕಂದ್ರೆ ಇದು ಕೆಳಗೆ ಬಿದ್ದಿತ್ತು ಅದಕ್ಕೆ ಸುಮ್ಮನೆ. ಅದೇ ಅಪ್ಪ ಅದು ಬೆಂಡ್ ಆಗೈತೆ ಅನ್ನತ್ತಾರ ಪೈಪ್. ಹೊಸ ಮತ್ತೊಂದು ಪೈಪ್ ತೊಗೊಂಬರ್ತೇವೆ. ಅದು ರೋಡ್ ಹಾಕವ್ರ ಅದಾರ. ಈಗ ಇದು ಟೆಂಪರರಿ ಇಟ್ಟೈತಿ. ಈಗ ರೋಡ್ ಹಾಕಿ ಇದನ್ನ ಮಾಡವ್ರ. ಆಕಿ ಬಟ್ಟೆಗೆ ಇಲ್ಲೆಲ್ಲ ಚಲೋ ಆಯ್ತು. ಇಷ್ಟು ಜಾಗ ಸಿಕ್ತಕಿ. ನೆಗಡಿ ಬಂದೈತೆ, ನಿದ್ದೆ ಆತಿನಿಲ್ಲ ರಾತ್ರಿ. बा तुला आराम आहे? मला आराम आहे बाबा. आराम आहे माझ्या बाबा. थोडं दिसून आलं तुझे काल आलं संध्याकाळचं आणि थोडं तिकडे आणि किती दिवसाला ड्युटी करत आले संध्याकाळ जायचं. बरोबर आता टाइम करणं होतं. बरोबर आंघोळ कर आणि जेव आणि झोप जा. जेवतं का ನೋಡಿ ಒಂದೇ ದಿನ ಎಷ್ಟು ಚೇಂಜ್ ಆಗಿದೆ ಇಲ್ಲಿ. ಬಾ जाड अगं बाबा ಇದು ಯಾವಾಗ ನೋಡಿ ಅಲ್ಲಿ ಒಳಗಡೆ ಏನು ನೋಡ್ತಾ ಮೊದಲು ಮನೇನು ನೋಡ್ತಾ ನಾವು ತಿರುಗಾಡಿ ಏನು ಚೇಂಜ್ ಮಾಡ್ಯಾರು ಮನೆಗೆ ಏನಿಲ್ಲ. ಮಗ ಅವ್ರ ಅಜ್ಜಿ ಸಲುವಾಗಿ ಮತ್ತು ತಾತ ಸಲುವಾಗಿ ಐಸ್ ಕ್ರೀಮ್ ತೊಗೊಂಬಂದಾನ. ಆಮೇಲೆ ಸ್ವಲ್ಪ ಹೊಟ್ಟೆ ಒಳಗೆ ಹಾಕ್ಕೊಡು ನಾವು ಪಾಪ ತಿನ್ನಲಿ. ಅವ್ರಿಗೆ ತಂಪಂದ್ರೆ ಇಷ್ಟ ಆಗ್ತೈತಿ. ಈಗ ಬೇಸಿಗೆ ಕಾಲ ಒಳಗೆ ಇದು ಯಾವ ರೀತಿ ತೊಗೊಂಬಂದಿದ ನೋಡಿ. ಅಜ್ಜಿಗೆ ಐಸ್ ಕ್ರೀಮ್ ತೆಗೆದಿಟ್ಟಿದ್ದೀನಿ. ಮೊಮ್ಮಗ ತಂದಿದ್ದ ಪ್ರೀತಿ ತಿನ್ನೋದು ಒಂದು ಭಾಗ್ಯ ಇರ್ತದಲ್ಲ, ಅದು ಭಾಳ ಸ್ಪೆಷಲ್ ಇರ್ತದೆ. ನಾವು ಭಾಳ ಆ ವಿಷಯ ಒಳಗೆ ಲಕ್ಕಿದ್ದೀವಿ. ಅವ್ನು ಇಂಟ್ರನ್ಶಿಪ್ ಒಳಗೆ ಡ್ಯೂಟಿ ಮಾಡಿದ್ದ ಸಂಬಳ ಒಳಗಿಂದ ಅವ್ರ ಅಜ್ಜಿ ತೊಗೊಂಬಂದಿದ್ದಾನೆ. ಎಲ್ಲನೂ ತೋರಿಸ್ತಾ ಅಂತ ಅನ್ನೋಕೆ ಹೋಗ್ಬಿಡಿ ಇದೆಲ್ಲ. ಯಾಕಂದರೆ ಇದ್ರೊಳಗೆ ನಮ್ಗೆ ಖುಷಿ ಅದ. ಸಣ್ಣ ಸಣ್ಣ ಇದ್ರೊಳಗೆ ನಾವು ಖುಷಿ ಪಡ್ತೀವಿ. ನಾನು ಸ್ವಲ್ಪ ಐಸ್ ಕ್ರೀಮ್ ತಿಂತೇನೆ. ನೀವು ಅನುಕೂಲ ಆತಂದ್ರೆ ತಗೊಂಡು ಬಂದ ನೀವು ತಿನ್ನಿರಿ. ಅಜ್ಜಿ ಇದೇನ ಬಂತು ನೆನಪು ಹೇಳತ್ತಾರ. ಅಜ್ಜಿ ಮಗ ಏನು ಹೇಳ್ತಾರೆ ನೋಡಿ.
ಚರ್ಚೆಗಳು ಮಾಡ್ತಾ ಇದಾರ, ಮಾತಾಡ್ತಾ ಇದಾರ, ಏನೋ ಮೊದ್ಲಿನ ಕತೆಗಳು ಹೇಳ್ತಾರ. ಮತ್ತೆ ಇಲ್ಲಿ ನಾ ಅಪ್ಪು ಸಲುವಾಗಿ ಮೀನಾ ಸ್ವಲ್ಪ ಬಿಸಿ ಮಾಡಾಕಿಟ್ಟು ಟೈಮ್ 1:30 ಆಗೈತಿ. ಇವ್ರಿಗೆ ಸ್ವಲ್ಪ मम्मी का तुम्हाला गाठ पडतो लग्न करा म्हणून माझं लग्न करा म्हणून तुम्हाला पाडणं होतं आणि मग कसं पोलीस त्याला केला होता बस म्हटलं बस 30 वर्ष ಅಜ್ಜಿ ಇರ್ತಾರೆ, ಎಲ್ಲಿ ತಿನ್ಕೊತಾರೆ. ಪಪ್ಪ ವಾಕಿಂಗ್ ಮಾಡತ್ತಾರೆ. ಇದೆಲ್ಲಿ ಹೋಗಿದ್ ಹೂವು ಮಾಡತೈತಿ. ಬೆಕ್ಕೆಲ್ಲಿ ಹೋತ್ರಿ ಈ ಶಾಂಭವಿ ಊಟ ತಂದಿಟ್ಟಿದ್ದಾಳ. ಇಲ್ಲಿ ನೋಡಿ ಎಷ್ಟೊಂದು ಕಾಳಜಿ ಮಾಡ್ತಾಳೆ, ಎಷ್ಟೊಂದು ಬದಲಾವಣೆ ಆಯಿತು ನಮ್ಮ ಮನೆ ಒಳಗೆ, ಜೀವನ ಒಳಗೆ. ಅದು ಬೆಕ್ಕಿನ ಸಲುವಾಗಿ ಊಟನ ತರಿಸಿಟ್ಟಿದ್ದಾಳ. 170 ರೂಪೀಸ್ದು ಇದು ತಂದಿಟ್ಟಿದ್ದಾಳ. ಸ್ವಲ್ಪ ಊಟ ಹಾಕ್ತೇನೆ ಅದಕ್ಕೆ ಹೇಳಿದಾಳ. ಟೈಮ್ ಅದು ಊಟ ಹಾಕಮ್ಮ, ಮತ್ತು ಬರೀ ಹಾಕಬೇಡ, ಒಂದು ಟೈಮಿಂಗ್ ಮಾಡಂತ ಹೇಳಿ. ಆಯ್ತು ತಗೋ ಅಂತ ಹೇಳಿದೆ. ಮತ್ತು ಅಲ್ಲಿ ಕುತ್ಕೊಂಡು ಎಲೆ ಗೋಳೆ ಮಾಡ್ತಾ ಇದ್ದಾರೆ ನೋಡಿದ್ರೆ ಇದು ಇಲ್ಲೇ ಮೇವ್ ಬಾ 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 ಬಾ. ಇದೊಂದು ಕಮ್ಮಿ ಇತ್ತು, ಇದು ಒಂದು ಬಂದೈತಿ ಈಗ ಛೋಟ್ಯ. ನೋಡಿ ಹಿರಿ ಜೀವ ಯಾಕೆ ಬೇಕಾಗಿತ್ತಂತೆ ಇದೆಲ್ಲ ಆರಿಸೋದು ತೆಗಿಯೋದು. ಅದು ಕಣ್ಣಿಗೆ ಕಾಣಿಸೋತ್ರಿ, ಆದರೂ ಅದು ಕೆಲಸ ಯಾಕೆ ಬೇಕಾಗಿತ್ತಂತ ಆದರೂ ತೆಗಿಯವ್ರ. ತನ್ನ ಅದ ತನ್ನ ಮನಿ, ತನ್ನ ಮಗ, ಇದನ್ನಂತ ಹೆಂಗಿರ್ತೈತಿ ನೋಡ್ರಿ ಪಾಪ ಅವ್ರಿಗೆ. ನಮ್ಮವ್ವ ಎಷ್ಟು ಮಾಡಿದ್ರೆ ತಲೆ ಮ್ಯಾಗ ತಗೊಂಡ್ ತಿರುಗಾಡ್ತೀನಿ. ಮತ್ತೆ ಏನ್ ಕಮ್ಮಿ ಮಾಡಿದ್ರಿ? ಎಷ್ಟು ಮಾಡಿರಲ್ಲ, ಒಂದು ತಲೆ ಮೇಲೆ ಕಿತ್ಲು ಜಾಸ್ತಿ ಮಾಡಿರಲ್ಲ. ಸೇವೆ ಎಲ್ಲ ಮಸ್ತ್ ಮಾಡಿರಲ್ಲ ಪಾಪ. ನೀವು ತೆಗಿಯವ್ರ ಈಗ ಎಲ್ಲಾರು ಮನಿ ಸ್ವಚ್ಛ ಬೇಡ. ಬಾ 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 ತಗೋ ತಿನ್ನು. पाणी हा ते पाणी सगळं चालले. हा हा कुठं पाणी थांबलं जातं नाही, ते जिगट होते. होय ते पाय घट्ट वाहत्या, ते पाय घसराले तर सांगायला आता ना त्यातलं ह्याच्यामध्ये त्याच्यात होत्या. होय ते पाणी येते इವ್ರದ್ದು ಆರಿಸ್ಕೊತ ನೋಡಿ. होय ते सगळ्यांचं पाय होय घसराले ते पाय. ಗಟ್ಟಿ ಟಿವ ಪಾಯ ते ಇದು ಊಟ ಕೂತೈತಿ. ಶಾಂಭವಿ ನೋಡು ಊಟ ಹಾಕಿ, ಶಾಂಭವಿ ನೋಡು ಊಟ ಹಾಕಿದ್ದೇನೆ ಇದಕ್ಕೆ. ನೀ ಹೇಳಿದ್ದೆಲ್ಲ ಊಟ ಹಾಕಮ್ಮ ಅಂತ ನಾ ಕಾಳಜಿ ತೊಗೊಂಡೇನಮ್ಮ. ಮತ್ತು ಅಜ್ಜಿಯಲ್ಲಿ ಎಲಿ ಅದು ಹೋಗ್ಯಾತಾರ, ಹೋಗೋದು ಬರಲಿ. ಇವರೆಲ್ಲ ಎಲಿ ಹಾಸ್ಕೊತ್ ಕೂತಿದ್ದಾರೆ. ಇವ್ರು ಇಲ್ಲಿ ಕೆಲಸ ಮಾಡತ್ತಾರ, ನಾ ಇಲ್ಲಿ ಇದಕ್ಕೆ ಊಟ ಹಾಕಿ ನಾ ಇಟ್ಟು ಬರತ್ತೇನೆ. ಈಗ ಇದೇ ಕೆಲಸ ನೋಡಿ ನಮ್ದು. ಒಬ್ರಕ್ಕಿಂತಲೂ ಒಬ್ರೆ ನಾ ಎನ್ನಿ ಅನ್ಕೋತ ಅಪ್ಪನ ಬಂದ್ಲ. ಇದಕ್ಕೆ ಕ್ಯಾಟುಗಿ ತರ್ಸೈತಿ ನಾನು ತಂದು. ಶಾಂಭವಿ ತಂದು ತೊಗೊಂಬಂದ್ಲ. ಅದಕ್ಕೆ 170 ದೊಡ್ಡ ಬಾಯಿ ಐತಿ, 1 kg. ಖರೆ ಚಲೋ ಐತಿ ಊಟ. ಅದು ಮಾಡತೈತೆ. ಆಮೇಲೆ ಅನ್ನ ಕಲಿಸಿ ಕೊಟ್ಟು ಅಂದ್ರೂ ಅನ್ನ ಒಳಗೂ ತಿಂತೈತೆ. ಅನ್ನ ಒಳಗೆ ಕಲ್ಸೋದು ಇದು. ಹಾಂ ಅದೇ ಇದಷ್ಟು ಹಾಕತೇವೆ. ಖರೆ ಶಾಂಭವಿ ಅನ್ನತ್ತಾಳ ಅನ್ನನೂ ಕಲಸಿ ಹಾಕ್ರಿ ಅಮ್ಮ ತಿಂತೈತೆ ಅಂತ. ಈಗ ನೋಡೋಣ ಆಮೇಲೆ. मासा खायलो ಅಂತ ಹೇಳಿ जेवायला झोप संडास किती वाजता जायचं? 5. आता ना करावं. आणि झोपाच कसं राहता बाबा? जेव. मासा खायलो ಅಂತ ಹೇಳಿ. तू मासा खाल्ली काय ಅಂತ ಕೇಳ. तू गेलेलं जातं माणसं आता आले आणि माणूस पात्राने जायचं. तू मासा खाल्ली काय केळ. हे कसं ड्युटी तुला काढतात का असलं ड्युटी? नाही, सगळ्यांना असतंय. जेवण झोप किती वाजले आता? 2 जेवण कपडे झोप. आणि 5 म्हणजे 5 म्हणलं 5:30 10 मिनिटं झोप. असं जायचं दवाखाना. दवाखाना ते सगळं शुद्ध करून अजून करून दवाखान्यात ठेवलाचा दवाई सुटलाय ते दवाई बंद होई आहे. ಅವ್ರ ಅಜ್ಜಿಗೆ ಜೋರು ನಿದ್ದೆ ಹತ್ತೈತಿ. ಅಜ್ಜಿಗೆ ಅದಕ್ಕೆ ಅವ್ರ ಅಜ್ಜಿ ತಪ್ಪಿಸಿ ಡ್ಯೂಟಿಗೆ ಹೋಗ್ತಾ ಇದ್ದಾನೆ ಮೊಮ್ಮಗ.
ಬಿಸಿಲು ಭಾಳ ಐತಿ ನೋಡಿ. ಹಿಂಗೈತಿ ಆಗ್ತೈತಿ. ಚಿನ್ನು ಮಕ್ಕೊಂಡಾರ ಹೊರಗಡೆ. ನಾ ಇಲ್ಲಿ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಏನು ಮಾಡ್ತೀರ ಕೆಲಸ? ಯಾಕ್ರಿ ಮಲ್ಕೊಂಡಿಲ್ಲ? ಹಾಂ ಚಿನ್ನು ಮಲ್ಕೊಂಡಿಲ್ಲ? ಏನು ಆಯ್ತಾ? ಚಲೋ ಆಯ್ತಲ್ಲ ಮತ್ತೆ ಅಷ್ಟೆ. ಟೈಮ್ ಬೇರೆ ಆಗೈತಿ 5:15. ನಾನಂತೂ ಏನೂ ಮಲ್ಕೊಳ್ಳಿಲ್ಲ, ಏನಿಲ್ಲ. ಅವಾಗಿಂದ ಮದುವೆ ಮಾಡ್ಕೊಂಬಂದಿದ್ದೆ, ಅರ್ಶಿಣದ ಮಾಡ್ಕೊಂಬಂದಿದ್ದೆ, ಶಾರ್ಟ್ಸ್ಗಳು ಅವೆಲ್ಲ ರೆಡಿ ಮಾಡ್ಕೊಂಡು ಕುಂತೆ. ಮತ್ತು ಈಗ ನನಗೆ ಜುಂಬಾ ಹೋಗೋದೈತಿ. ಭಾಳ ದಿನದಿಂದ ನಾನು ಜುಂಬಾಗೆ ಹೋಗಿಲ್ಲ. ಯಾಕಂತಂದ್ರೆ ನನಗೆ ಹೋಗಬೇಕು ಮತ್ತು ನನ್ನ ಹೆಲ್ತ್ ನೋಡ್ಕೋಬೇಕು. ಮನೆ ಒಳಗೆ ಪಪ್ಪನೂ ಅದಾರ, ಅತ್ತೇನೂ ಅದಾರ, ಚಿನ್ನೋನು ನನ್ನ ಜೊತೆ ಬರ್ತಾರೆ ಬಿಡಾಕ. ಶಾಂಭವಿ ಬರ್ತಾಳೆ ಈಗ. ಅಷ್ಟೊಂದಂಗೆ ಪಟಾಪಟ ಅವ್ರಿಗೆ ಚಾಯ್ ಮಾಡಿಕೊಟ್ಟು ನಾನು ರೆಡಿ ಆಗ್ಬೇಕಂತ ಅಂತ ಇದ್ದೀನಿ. ನಂದು ಇದು ಇರೋದೇ ನಂದು ಕೆಲಸದ ಜೊತೆನೇ ನಾನು ನನ್ನ ಆರೋಗ್ಯನ ನೋಡ್ಕೋಬೇಕಂತ ನಾನು ಅನ್ಕೋತಾ ಇದ್ದೀನಿ. ಅದಕ್ಕೆ ಇವತ್ತಿಂದ ನಂದು ಜುಂಬಾ ಕ್ಲಾಸ್ ಸ್ಟಾರ್ಟ್ ಆಗೋದೈತಿ. ಅದಕ್ಕೆ ನಾ ಪಟಾಫಟ್ ಅಂತ ರೆಡಿ ಆಗ್ತೀನಿ. ಮತ್ತು ಏನೇನು ಆಗ್ತದೆ ನೋಡೋಣ. ನಮ್ಮ ಅತ್ತೆಯವರು ಮತ್ತು ನಮ್ಮ ಅತ್ತೆಯವರು ನೋಡ್ಕೊಳಕ್ಕೆ ನಮ್ಮ ತಂದೆಯವರು ಅದಾರ. ಅದೊಂದು ನನಗೆ ಖುಷಿ ಅದ. ಈಗ ಚಾಯ್ ಮಾಡೋದಿದೆ ಅವರಿಗೆ. ಮೊದಲು ಚಾಯ್ ಮಾಡಿಕೊಟ್ಟು ರೆಡಿ ಆಗೋನು. ನಮ್ಮ ಅತ್ತೆನೂ ಎದ್ದು ಕೂತಿದ್ದಾರೆ. ಮತ್ತು ಇಲ್ಲಿ ಎದ್ದು ಕೂತಿದ್ದಾರೆ ನೋಡಿ ನೋಡ್ಕೊತ. ಮತ್ತು ಪಪ್ಪ ಅಲ್ಲಿ ಓದ್ಕೊತ ಕೂತಿದ್ದಾರೆ. ಅತ್ತೆ ಚಾಪೆ ತಸ ಅತ್ತೆ ಚಾಪೆ ತಸ ಆತತು ಆತ आत अरे शरण डब्बा करून बांधायचा. होय ते गेला येतं येणार आहे. गेला येतं गेला होय होय फोन आलता. काय ते ಪೇಷಂಟ್ जेवण करू घाल. ಸಮೂ ಬಂದ್ರ ಅಂದ್ರೆ ಹೊರಗೆ ಹೋಗ್ರಿ. ಬೇಕಾದ್ರೆ ಅಜ್ಜಿಗೆ ಹೇಳಿ. ಹಾಂ ಸಮೂ ಬರಲಿಲ್ಲ ಅಂದ್ರೆ ಇಲ್ಲೇ ಕೊಡ್ರಿ. ಹಾಂ बाय त्या अते अते पप्पा असते आता. आणि बसा. हां येताव मी लवकर येताव. हां दरवाजा सर नमस्ते. थोडं क्लास आहे सर, जुंबा क्लास. हां ह्या टायमाला असते सर. तिथंच की इथं वरती पाईपलाईनकडे. हे नाही तिथं जरा वॉकिंग करतात. मला सोडून लेडीज बॅच आहे. हां तेच अबो आराम दीदी. ಅತ್ತೆ ನಿಂತಾರೆ ನೋಡಿ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ವಾಕಿಂಗ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಿರಿ ಜೀವಾಗ ನೋಡ್ಕೊಳಕ್ಕಾದ್ರೂ ನಾವು ಗಟ್ಟಿ ಇರಬೇಕಲ್ಲ. ಅದಕ್ಕೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಂದ್ರೆ ಹೋಗಬೇಕು. ಒಂದೊಂದು ಸಲ ಸುಳ್ಳು ಹೇಳಬೇಕಾಗ್ತೈತಿ. ಏನು ಮಾಡೋಕ್ಕಾಗಲ್ಲ, ನಡೀತದೆ. ನಿಮ್ಗಂತೂ ಗೊತ್ತೈತಿ ನನ್ನ ಕ್ಲಾಸ್ ಅದ ಅಂಥೇಳಿ. ಯಾಕಂದ್ರೆ ಒಂದು ಹೆಣ್ಣಿನ ಹಿಂದೆ ಒಂದು ಯಜಮಾನ್ರ ಸಾಥ್ ಇರ್ತದಲ್ಲ, ಅದು ಭಾಳ ದೊಡ್ಡದಿರ್ತೈತಿ. ಅದು ಯಾರು ಇರ್ತಾರಲ್ಲ ಅವ್ರು ಗೆಲ್ತಾರೆ ಜೀವನ ಒಳಗೆ. ಯಾಕಂದ್ರೆ ಎಲ್ಲಿ ಯಾರು ಸಾಥ ಇರಲಿ ಬಿಡಲಿ, ಯಜಮಾನ್ರ ಸಾಥಂತೂ ಹೆಣ್ಮಕ್ಳಿಗೆ ಬೇಕಾಗ್ತದೆ. ನನ್ನ ಅಭಿಮಾನಿಗಳು ನೀವೆಲ್ಲ ಹಂಗೆ ಇದ್ದೀರಾ ಅಂತ ನನಗೆ ಗೊತ್ತದ. ಈಗ ನಡೀರಿ ಹೋಗೋಣ, ಟೈಮ್ ಆಗೈತಿ. ಚಿನ್ನು ಇಯರ್ಫೋನ್ ತೊಗೊಂಬರಕ್ಕೆ ಹೋಗ್ಯಾರ. ಅತ್ತೆ ಅಲ್ಲಿ ಬಂದು ನಿಂತಾರ ನೋಡಿ ನೋಡ್ಕೊತ. ಪಾಪ ಎಲ್ಲ ಅನ್ನತ್ತಾರ ನೋಡಿ. ಏನು ಮಾಡೋದು, ನನಗೂ ಗಾಡಿ ಕಲಿಯೋಣ ಅಂತಾರೆ ಪಾಪ. ಭಾಳ ದಿನ ಕ್ಲಾಸ್ ಕಟ್ಟಿದ್ದೀನಿ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿ ಬನ್ನಿ ಸರ್ಗಂತ. ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಅದು ಬಂದೇ ಇರ್ತದೆ. ಇದ ನನ್ನ ಕ್ಲಾಸ್ ನೋಡಿ.
ಆಯ್ತು ನೋಡಿ ನನ್ನ ಜುಬ್ಬಾ ನಡೀರಿ ಮನೆಗೆ ಹೋಗೋಣ. ಭಾಳ ದಿನದ ನಂತರ ಹಿಂಗ ಫುಲ್ ಜೋರ 1 hour ವಾಕಿಂಗ ನೋಡಿದ್ರ ಕಿವ್ಯಾಗ ಹಾಡು ಹಾಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ. ಬರೀ ಅದೇ ಹಾಡಾಗ ಕೂತಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಅದ ಹಾಡಕ್ಕೆ ಅನಾವರದಾರಂತ ಮನೆಗೆ ಹೋದ್ಮೇಲೆ ಯಾವ ಹಾಡ ನೋಡೋಣ ನಡೀರಿ. ಇವತ್ತಂತೂ ಜುಂಬಾ ಭಾಳ ಮಸ್ತ್ ಆಯಿತು. ಫುಲ್ ಬೆವರು ಇಳಿಸ್ಬಿಟ್ರು. ಭಾಳ ದಿನ ನಂತರ ಮೈಕೋ ನಿಲ್ಲಿಸ್ತೈತೆ ಏನೋ ನಾತಿದ್ದೆ, ಹಂಗೇನಾಗಲಿಲ್ಲ. ಚಲೋ ಆಯ್ತು ಭಾಳ. ಹೋಗ್ತಾರ ಇನ್ನೂ ಮುಗ್ದಿಲ್ಲ ಪಿಕ್ಚರ್. ನಮ್ಮ ಪಿಕ್ಚರ್ ಹೋಗ್ತಾರ ಅದೇ ಸಂಪಲ್ ಪಿಕ್ಚರ್ ಅದೇ ಆಗ್ಲಿಕ್ಕೆ ಬಂತ. ಮತ್ತು ಆ ಕಡೆ ತಿರ್ಗಾಡತ್ತಾರ. ಪಾಪ ಟೈಮ್ ಪಾಸ್ ಆಗೋದು ಭಾಳ ಕಠಿಣ ಐತಿ. ಹಂಗೆ ಆ ಕಡೆ ಮೊಮ್ಮಕ್ಕಳಿಗೆ ನಮಗೆಲ್ಲರಿಗೂ ನೋಡ್ಕೊಂಡು ಬಾಗಿಲ ತೆಗೆದು ಅಲ್ಲಿ ಹೊರಗಡೆ ಹೊಂಟಿದ್ದಾರೆ. ಏನೋ ಮಾತಾಡ್ಕೊಡ್ತಾರೆ. ಮತ್ತು ಓತೆ मम्मी काय म्हणते हां पोळे बघा हां काट्यात हां आणि पोरगीला बघा मोठ्यात हां बरोबर साठेत होय काय बरोबर आहे. वाटतं मोठं असलं तर पण चांगलंच नाही. हां पोळे जरा काट मोठं झालं खायला होत नाही. होय ते त्याने कसं आजचं बोलावं. हां वडील माणूस आठवण आहे तुम्हाला ಹೇಳಿ ನೋಡಿದ್ರ. ಇವತ್ತಿನ ಲಾಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಅತ್ತೆ ಜೊತೆ ಏನೇನು ಮಾಡಿದ್ದೀನಲ್ಲ ಅದೆಲ್ಲ ನಿಮಗೆ ಬೇಜಾರಾಗಕ್ಕಂತೂ ಮಾಡಿಲ್ಲ. ನನ್ನ ಕೈಯಿಂದ ಎಷ್ಟಾಗ್ತದಲ್ಲ, ನಮ್ಮ ಮನೆ ಒಳಗೆ ಏನದಲ್ಲ ಅದು ನಿಮಗೆ ತೋರ್ಸಕ್ಕಂತ ನಮ್ಮ ದಿನಾಲೂ ನೋಡತ್ತೀರ. ನೀವು ದಿನಾಲೂ ಇಷ್ಟು ದಿನ ನೋಡ್ತಾ ಇದ್ದೀರಾ ಅಂದಮೇಲೆ ನನಗೆ ಗೊತ್ತದ ಅದು ನಾಟಕ ಅಲ್ಲ ಅಂಥೇಳಿ. ಯಾಕಂದರೆ 1 ದಿನ 2 ದಿನ ನಾಟಕ ಮಾಡ್ಬೋದು. ಇಷ್ಟೊಂದು ದಿನಗಳ ಇದ್ರ ನಂತರ ನಾಟಕ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾಟಕನೇ ಅದ. ರಿಯಲ್ ಆಗಿರ್ತದಲ್ಲ ರಿಯಲ್ ಆಗಿರ್ತದೆ. ಅದಕ್ಕೆ ಈಗ ನನಗೆ ವಿಡಿಯೋ ಮುಗ್ಸೋಕೆ ಅನುಮತಿ ಕೊಡ್ರಿ. ನಾ ವಿಡಿಯೋ ಮುಗಿಸ್ತೀನಿ. ನಮ್ಮ ಅತ್ತೆಯವರಿಗೆ ಮತ್ತು ನಮ್ಮ ತಂದೆಯವರಿಗೆ ನಮ್ಮ ಎಲ್ಲರಿಗೂ ಊಟಕ್ಕೆ ಸ್ವಲ್ಪ ಏನಾದರೂ ಮಾಡ್ಕೊಂಡು ಮತ್ತು ಅವ್ರಿಗೆಲ್ಲ ಊಟ ಕೊಟ್ಟು ಮತ್ತು ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಿ ನಾನು ಬೇಗ ಮಾಡ್ಕೊತೀನಿ. ಮತ್ತು ಯಜಮಾನ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ. ಮತ್ತು ಇದೇ ಮಾಡ್ಕೊತ ಅಂದರೆ ಯಜಮಾನ್ರಿಗೆ ಯಾವ ಟೈಮ್ ಕೊಡೋದು ಹೇಳಿ ನೋಡೋಣ. ಅದಕ್ಕೆ ಸ್ವಲ್ಪ ಬೇಗ ನಾನು ನಿದ್ದೆ ಮಾಡ್ತೀನಿ. ಮತ್ತು ನಿಮಗೆ ವಿಡಿಯೋಗಳು ತೊಗೊಂಡು ಮತ್ತೆ ಮರುದಿವ್ಸ ಮತ್ತೆ ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ. ಮತ್ತು ಏನು ಹೇಳಿದ್ದೀನಿ ನಾನು, ಬಿಸಿಲು ಭಾಳ ಇದೆ, ನೀರು ಜಾಸ್ತಿ ಕುಡೀರಿ, ಆರೋಗ್ಯವಾಗಿರಿ. ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಖುಷಿಯಾಗಿರಿ. ಯಾರೇ ಇರಲಿ, ನಿಮ್ಮ ಅಪ್ಪಾಜಿ ಇರಲಿ, ನಿಮ್ಮ ಅಮ್ಮ ಇರಲಿ, ನಿಮ್ಮ ಮಗ ಇರಲಿ, ನಿಮ್ಮ ಮಗಳು ಇರಲಿ, ನಿಮ್ಮ ಹೆಂಡತಿ ಇರಲಿ, ಯಾರೇ ಇದ್ರೂ ಸಹಿತ ನಿಮ್ಮ ಜೊತೆ, ಯಾರೇ ಇಲ್ಲ ಈಗಿದ್ರು ನಿಮ್ಮ ಜೊತೆ ಪ್ರಾಣಿಗಳು ಇದ್ರೂ ಸಹಿತ ಅದ್ರ ಜೊತೆ ಆದರೆ ಖುಷಿಯಾಗಿರಿ. ಖುಷಿಯಾಗಿರ್ರಿ. ಈ ಮಾನವ ಜನ್ಮ ಸಿಕ್ಕಿದ್ದ ಭಾಳ ಅಂದ್ರೆ ಭಾಳ ಪುಣ್ಯವಂತರಿಗೆ ಸಿಕ್ಕೈತಂತ. ಈ ಜನ್ಮನ ಸುಳ್ಳು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ನಿಮ್ಮ ಕೈಯಿಂದ ದಿನಾನ ಎಂಜಾಯ್ ಮಾಡಿರಿ ಮತ್ತು ಎಂಜಾಯ್ ಮಾಡಿಸ್ರಿ.